ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ತುಂಬ ಸ್ಟೂಡೆಂಟ್ಸು ಕೇಳ್ತಿದ್ರು, ಸರ್ ನಮಗೆ ಲಾಸ್ಟ್ ಇಯರ್ ಕಟ್ ಆಫ್ ಏನಿತ್ತು, ಹಾಗೆ ಈ ವರ್ಷ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳೋದಕ್ಕೆ ಕಾಲೇಜಸನ್ನು ಯಾವ ರೀತಿಯಾಗಿ ಅರೇಂಜ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬ ಸ್ಟೂಡೆಂಟ್ಸ್ ಕೇಳ್ತಿದ್ರು. ಸೊ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಿರೋದು. ಸೊ ಮತ್ತು ನೀವು ಈ ಕಾಲೇಜುಗಳನ್ನು ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಇಯರ್ ಕಟ್ ಆಫನ್ನು ನೀವು ಯೂಸ್ ಮಾಡ್ಕೋಬಹುದು. ಅದರ ಬೇಸಿಸ್ ಮೇಲೆ ಅರೇಂಜ್ ಮಾಡ್ಕೋಬೋದು. ಬಟ್ ಲಾಸ್ಟ್ ಇಯರ್ ಕಟ್ ಆಫ್ ಎಲ್ಲಿ ಸಿಗುತ್ತೆ ನಿಮಗೆ? ಹಾಗೆ ನಿಮಗೆ ಲಾಸ್ಟ್ ಇಯರ್ ಕಟ್ ಆಫ್ ಕಾಲೇಜ್ ವೈಸಿಂದ ಹಿಡಿದು ಕೋರ್ಸ್ ವೈಸಿಂದ ಹಿಡಿದು ಹಾಗೆ ರೌಂಡ್ 1, ರೌಂಡ್ 2, ರೌಂಡ್ 3 ಎಲ್ಲ ರೌಂಡ್ಗಳ ಕಟ್ ಆಫುಗಳನ್ನು ನೀವು ಒಂದೇ ವೆಬ್ಸೈಟಲ್ಲಿ ನೋಡ್ಬೋದು. ಅದು ಅಫಿಷಿಯಲ್ ವೆಬ್ಸೈಟಲ್ಲೇ ನಿಮಗೆ ಕಂಪ್ಲೀಟ್ ಡೇಟಾ ಸಿಗುತ್ತೆ. ಅದರ ಬೇಸಿಸ್ ಮೇಲೆ ನೀವು ಕಾಲೇಜುಗಳನ್ನು ಚೆನ್ನಾಗಿ ಅರೇಂಜ್ ಮಾಡ್ಕೋಬೋದು ಆಪ್ಷನ್ ಎಂಟ್ರಿಯಲ್ಲಿ. ಸೊ ಹಾಗಾಗಿರೋದ್ರಿಂದ ಆ ಡೇಟಾನ ಯಾವ ರೀತಿಯಾಗಿ ತೊಗೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಂದು ಒಂದು ವಾಟ್ಸಪ್ ಚಾನಲ್ ಇದೆ. ವಾಟ್ಸಪ್ ಚಾನಲಿನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಜಾಯ್ನ್ ಆಗಿ ನಿಮಗೆ ಯಾವುದೇ ಇನ್ಫಾರ್ಮೇಷನ್ ಬಂದರೂ ಸಿಗ್ತಿರುತ್ತೆ. ಈಗ ಬನ್ನಿ, ಫಸ್ಟು KEA ಹೋಮ್ ಅಂತ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕ್ರೋಮ್ ವೆಬ್ಸೈಟಲ್ಲಿ ಹೋಗಿ, ಈವನ್ ಮೊಬೈಲ್ ಫೋನಲ್ಲೂ ಸಹ ನೀವು ಚೆಕ್ ಮಾಡ್ಕೋಬಹುದು. ಓಕೆ, KEA ಹೋಮ್ಗೆ ಬಂದಾಗ ನಿಮಗಿಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ವೆಬ್ಸೈಟ್, ಅಫಿಷಿಯಲ್ ವೆಬ್ಸೈಟಲ್ಲಿ ಸೊ ನೀವಿಲ್ಲಿ ರೈಟ್ ಸೈಡ್ ನಿಮಗೆ ಒಂದು ಕಾಣಿಸ್ತಿದೆಯಲ್ವಾ, KEA ಬೋಟ್ ಅಂತ ಕಾಣಿಸ್ತಿದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ನೋಡಿ ಮತ್ತೆ ಇನ್ನೊಂದ್ಸರಿ ನೋಡಿಸ್ತಿದ್ದೀನಿ. KEA ಬೋಟ್ ಅಂತ ರೈಟ್ ಸೈಡು ಕಾರ್ನರಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನಿಮಗೆ KEA ಚಾರ್ಟ್ ಬೋಟ್ ಅಂತ ಇದು. ಇಲ್ಲಿ ನಿಮಗೆ ಸೂಟಬಲ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಗ್ಲೀಷ್ ಆರ್ ಕನ್ನಡ. ಸೊ ನೀವು ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಹಾಗೆ ಇಲ್ಲಿ ನೋಡಿ ಡಿಫ್ರೆಂಟ್ ಕಂಪ್ಲೀಟಾಗಿ ನಿಮಗೆ ಆಪ್ಷನ್ಸ್ ಇದೆ. ನಿಮಗೆ ಎನ್ಕ್ವೈರಿ ಬಗ್ಗೆ ಏನು ಎನ್ಕ್ವೈರಿ ಅಂತಂದರೆ ಅಡ್ಮಿಷನ್ ಎನ್ಕ್ವೈರಿ, ಎಕ್ಸಾಮ್ ಸ್ಕೆಡ್ಯೂಲ್, ಡೌನ್ಲೋಡ್ ಅನಾಕ್ಷರ್ಸ್ ಪ್ರೋಫಾರ್ಮ್ಸ್, ರಿಕ್ರೂಟ್ಮೆಂಟ್, ಚೆಕ್ ಲಿಸ್ಟ್ ಫಾರ್ ಚೆಕ್ ಲಾಸ್ಟ್ ಇಯರ್ ಕಟ್ ಆಫ್ ರ್ಯಾಂಕ್ ಅಂತ ಒಂದಿದೆಯಲ್ವಾ, ಮತ್ತು ಚೆಕ್ 2025 ಕಟ್ ಆಫ್ ರ್ಯಾಂಕ್ ಅಂತ ಇದೆಯಲ್ವಾ. ಸೊ ನಿಮಗೆ ಇವೆರಡರಲ್ಲಿ ಯಾವುದನ್ನು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ನಾನು ಫಸ್ಟು ಚೆಕ್ ಲಾಸ್ಟ್ ಇಯರ್ ಕಟ್ ಆಫ್ ರ್ಯಾಂಕ್ ಅಂತ ನಾನು ಆದಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ UG CET ಮತ್ತು ನೀಟ್. ಸೊ ಸದ್ಯದ ಮಟ್ಟಕ್ಕೆ ಈಗ CET ರನ್ ಆಗ್ತಿರೋದ್ರಿಂದ ನೀಟ್ ಆಮೇಲೆ ನೋಡೋಣ. UG CET ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ 3 ಆಪ್ಷನ್ಸ್ ಬರುತ್ತೆ. ಸರ್ಚ್ ರ್ಯಾಂಕ್ ಬೈ ಕಾಲೇಜ್ ನೇಮ್, ಸರ್ಚ್ ರ್ಯಾಂಕ್ ಬೈ ಕೋರ್ಸ್ ನೇಮ್, ಸರ್ಚ್ ಬೈ ರ್ಯಾಂಕ್ ಅಂತ ಇದೆ. ಸೊ ನೀವು ಸರ್ಚ್ ಬೈ ರ್ಯಾಂಕ್ ಅಂತ ಕ್ಲಿಕ್ ಮಾಡಿ. ಸೊ ನೀವೇನು ಮಾಡಿ ಇಲ್ಲಿ ಅಂತಂದರೆ ರ್ಯಾಂಕನ್ನು ಎಂಟ್ರಿ ಮಾಡಿ. ಸೊ ಬೆಟರ್ ರ್ಯಾಂಕ್ 1 ಅನ್ನು ಎಂಟ್ರಿ ಮಾಡಿ, ಯಾಕಂದರೆ ಎಲ್ಲ ಕಾಲೇಜಸ್ಸು ಆಪ್ಷನ್ ಸಿಗುತ್ತೆ ನಿಮ್ಗೆ ಅದರಲ್ಲಿ. ಸೊ ಕೆಳಗಡೆ ಪ್ಲೀಸ್ ಸೆಲೆಕ್ಟ್ ದ ಕೋರ್ಸ್ ಫ್ರಮ್ ದ ಬಿಲೋ ಡ್ರಾಪ್ ಡೌನ್ ಅಂತ ಇದೆ. ಸೊ ನಿಮಗೆ ಯಾವ ಕೋರ್ಸಿನ ಬಗ್ಗೆ ಡೀಟೇಲ್ಸ್ ಬೇಕು ನೋಡಿ, ಎಲ್ಲ ಕೋರ್ಸ್ಗಳ ಡೀಟೇಲ್ಸ್ ಇದೆ ಇಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ಇಂಜಿನಿಯರಿಂಗ್ ಎಲ್ಲ ಇಂಜಿನಿಯರಿಂಗ್, BSc ಅಗ್ರಿಕಲ್ಚರ್, ನೀವು ಯಾವೆಲ್ಲ ಕೋರ್ಸ್ಗಳನ್ನ ಕೇಳ್ತಿದ್ರಿ ನೀವು. ಸೊ ಹಾರಿಕಲ್ಚರ್, BSc ಹಾರಿಕಲ್ಚರ್, BSc ಅಗ್ರಿಕಲ್ಚರ್, BTech ಬಯೋಟೆಕ್ನಾಲಜಿ, ವೆಟರ್ನರಿ ಸೈನ್ಸ್, BSc ನರ್ಸಿಂಗ್, BSc ನರ್ಸಿಂಗ್ ಗೌರ್ಮೆಂಟ್, BSc ನರ್ಸಿಂಗ್ ಪ್ರೈವೇಟ್, ಮತ್ತು ಇಂಜಿನಿಯರಿಂಗಿನ ಎಲ್ಲ ಕೋರ್ಸುಗಳು ಸಹ ಇಲ್ಲಿದ್ದಾವೆ. ಸೊ ನೀವು ಎಕ್ಸಾಂಪಲ್ಗೆ ಒಂದು ಸಿಂಪಲ್ಲಾಗಿ ಒಂದು ಎಕ್ಸಾಂಪಲ್ಗೆ ಒಂದು ಇಂಜಿನಿಯರಿಂಗಲ್ಲಿ ನಾವು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಥವಾ ಯಾವುದೋ ಒಂದು ಕೋರ್ಸನ್ನು ತಗೊಳ್ಳೋಣ. ಓಕೆ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಡ್ರಾಪ್ ಡೌನ್ ಬರುತ್ತೆ. ಇಲ್ಲಿ ಪ್ಲೀಸ್ ಚೂಸ್ ಅ ಕ್ಯಾಟಗರಿ ಫ್ರಮ್ ದ ಬಿಲೋ ಡ್ರಾಪ್ ಡೌನ್ ಅಂತ, ಅಂದರೆ ನಿಮ್ಮ ಕ್ಯಾಟಗರಿ ಇಲ್ಲಿ ಯಾವ ಕ್ಯಾಟಗರಿಗೆ ನೀವು ಸರ್ಚ್ ಮಾಡಬೇಕು ಅಂತ ಇದ್ದೀರಾ. ಸೊ ನಾನು ಜನರಲ್ಲಾಗಿ ಒಂದು ಸಿಂಪಲ್ಲಾಗಿ ಜನರಲ್ ತಗೊಳ್ತೀನಿ, GM. ಅಥವಾ ನಿಮ್ಮದು ಯಾವುದಾದ್ರೂ ನಿಮ್ಮದು ರಿಸರ್ವೇಷನ್ಗಳಿದ್ದರೆ ಆ ರಿಸರ್ವೇಷನ್ನು ಸಹ ಎಂಟ್ರಿ ಮಾಡ್ಕೊಳ್ಳಿ. ನಿಮಗೆ ಫುಲ್ ಕ್ಲಾರಿಟಿಯಾಗಿ ಯಾವ ರೀತಿಯಾಗಿ ಕಟ್ ಆಫ್ ಇತ್ತು ಲಾಸ್ಟ್ ಇಯರ್ ಅನ್ನೋದಂತನ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ 3 ಆಪ್ಷನ್ಸ್ ಬರುತ್ತೆ, ರೌಂಡ್ 1, ರೌಂಡ್ 2, ರೌಂಡ್ 3 ಅಂತ. ಎಲ್ಲ ನೀವು ಒಂದೊಂದು ಸರಿಗೆ ಒಂದೊಂದು ರೌಂಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 3 ಒಂದೇ ಸರಿ ಸೆಲೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ಫಸ್ಟ್ ನೀವೇನು ಮಾಡಬೇಕು, ನಾನೀಗ ಒಂದು ಎಕ್ಸಾಂಪಲ್ಗೆ ರೌಂಡ್ 1 ಅನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ರೌಂಡ್ 1 ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಫುಲ್ ಕಂಪ್ಲೀಟಾಗಿ ಕಟ್ ಆಫ್ಗಳು ಕಾಣಿಸುತ್ತೆ ನೋಡಿ ಇಲ್ಲಿ.
ಸೊ ನಾನು ಸೆಲೆಕ್ಟ್ ಮಾಡಿದ್ದು ಜಿ ಎಮ್ ಕೆಟಗರಿಗೆ ಲಾಸ್ಟ್ ಇಯರ್ ಫುಲ್ ಎಲ್ಲ ಕಾಲೇಜುಗಳ ಆಲ್ಫಾಬೆಟಿಕಲ್ ಆರ್ಡರ್ಲಿ ಇರುತ್ತೆ. ಇದು ಆಲ್ಫಾಬೆಟಿಕಲ್ ಆರ್ಡರ್, ಇದು ರ್ಯಾಂಕಿಂಗ್ ಆರ್ಡರ್ ಅಲ್ಲ, ಆಲ್ಫಾಬೆಟಿಕಲ್ ಆರ್ಡರ್. ಬಟ್ ನೀವೇನು ಮಾಡ್ಕೊಳ್ಳಿ ಅಂತಂದರೆ, ಇಲ್ಲಿ ಕಟ್ ಆಫ್ಗಳನ್ನು ಕಾಣಿಸ್ಬೋದು, ನೀವು ಕಾಣಿಸ್ತಿರುತ್ತಲ್ವಾ, ಈ ಕಟ್ ಆಫನ್ನು ನಿಮ್ಮ ಕಾಲೇಜುಗಳು ಯಾವ್ದ್ಯಾವ್ದು ಲೋಯೆಸ್ಟ್ ಇದೆ, ಕಾಲೇಜುಗಳು ಕಟ್ ಆಫ್ ಲೋಯೆಸ್ಟ್, ನೀವು ಏನು ಮಾಡಿ ಅಂತಂದರೆ ಅಲ್ಲಿಂದ ಲಿಸ್ಟ್ ಮಾಡ್ಕೊಳ್ತಾ ಬನ್ನಿ ಕಾಲೇಜುಗಳನ್ನು. ನೀವು ಆಪ್ಷನ್ ಎಂಟ್ರಿ ಮಾಡ್ಕೋಬೇಕಾದ್ರೆ ಆ ರೀತಿಯಾಗಿ ಮಾಡಿ. ರ್ಯಾಂಕ್ ಎಷ್ಟಿತ್ತು, ಸೊ ನಿಮಗೆ ಟಾಪ್ ಕಾಲೇಜುಗಳು ಯಾವ್ದ್ಯಾವ್ದು ಕಟ್ ಆಫ್ಗಳು ನೋಡ್ಬೋದು, ಇಲ್ಲಿ ನೋಡ್ಬೋದು. ದಯಾನಂದ ಸಾಗರ್ 4024 ಇತ್ತು. ಹಾಗೆ ನಿಮಗೆ ಎಲ್ಲ ಕಾಲೇಜುಗಳ ಕಟ್ ಆಫನ್ನು ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಕೆ ಎಲ್ ಇ ಕಾಲೇಜು 6000 ಇದೆ. ಸೊ ಆಗೇನು ಮಾಡಬೇಕು, ನೀವು ಫಸ್ಟು ದಯಾನಂದ ಸಾಗರನ್ನು ಹಾಕ್ಕೊಂಡು ಕೆ ಎಲ್ ಇನ ಕೆಳಗಡೆ ಆ ಥರ ನಿಮಗೆ ಅಥವಾ ನಿಮಗೆ ಪ್ರಿಯಾರಿಟಿ ಯಾವ್ದು ಬೇಕಾದ್ರೂ ನೀವು ತೊಗೋಬೋದು ನಿಮ್ಮ ಇಷ್ಟ. ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡ್ತಿರುವಂಥದ್ದು. ಸೊ ಈ ರೀತಿಯಾಗಿ ನೀವು ಕಂಪ್ಲೀಟ್ ಎಲ್ಲ ಕಾಲೇಜುಗಳ ಕಟ್ ಆಫನ್ನು, ಈಗ ಜನರಲ್ಗೆ ಎಲ್ಲ ಕಾಲೇಜುಗಳು, ಅದೇ ಥರ ನಿಮ್ಗೆ ಯಾವ್ದಾದ್ರು ಕ್ಯಾಟಗರಿ ಬೇಕಾ, ನೀವು ಪರ್ಟಿಕ್ಯುಲರ್ ಯಾವ್ದಾದ್ರು ಕ್ಯಾಟಗರಿ ಇದೆಯಾ ನಿಮ್ಮದು, ಸೊ ಅದನ್ನೂ ಸಹ ನೀವು ಎಂಟ್ರಿ ಮಾಡ್ಕೊಳ್ಳಿ. ಅದನ್ನು ಸಹ ಎಂಟ್ರಿ ಮಾಡಿದ್ರೆ ಇಲ್ಲಿ ನಿಮಗೆ ಆಪ್ಷನ್ ಸಿಗುತ್ತೆ. ಮತ್ತು ಇಲ್ಲಿ ನೆಕ್ಸ್ಟ್ ಫರ್ದರ್ ಕೇಳುತ್ತೆ, ಇಲ್ಲಿ ನಿಮಗೆ ಯಾವುದಾದ್ರೂ ನೆಕ್ಸ್ಟ್ ಫರ್ದರ್ ಏನಾದರೂ ಇನ್ನೂ ಇನ್ಫಾರ್ಮೇಷನ್ ಬೇಕಾ ಅಂತ ಅಂದ್ಬಿಟ್ಟು, ಇಲ್ಲಿ ಬೆಟರ್ ಏನು ಮಾಡಿ ಅಂತಂದರೆ ಕ್ಲೋಸ್ ಮಾಡಿ ಮತ್ತೆ ಇನ್ನೊಂದು ಸರಿ ಎಸ್ ಅಂತ ಕ್ಲಿಕ್ ಮಾಡಿದ್ರು ಬರುತ್ತೆ. ಬಟ್ ಇನ್ನೊಂದು ಸರಿ ನೀವು ಬೆಟರ್ ಕ್ಲೋಸ್ ಮಾಡಿ ಮತ್ತೆ ಇನ್ನೊಂದು ಸರಿಯಾಗಿ ಬೇಕಾದ್ರೆ ನೀವು ಅದನ್ನು ಓಪನ್ ಮಾಡ್ಕೊಳ್ಳಿ. ಮತ್ತೆ ಕೆ ಎ ಹೋಮ್ಗೆ ಬನ್ನಿ, ಕೆ ಎ ಬೋಟಿಗೆ ಬನ್ನಿ. ಒನ್ಸ್ ಅಗೇನ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಲಾಸ್ಟ್ ಇಯರ್ ಕಟ್ ಆಫ್ ಅಂತ ಕ್ಲಿಕ್ ಮಾಡಿ, ಯು ಜಿ ಸಿ ಇ ಟಿ ಮೇಲೆ ಕ್ಲಿಕ್ ಮಾಡಿ, ಸರ್ಚ್ ಬೈ ರ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಡ್ರಾಪ್ ಡೌನಲ್ಲಿ ಬನ್ನಿ, ರ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸರ್ಚ್ ಬೈ ಕಾಲೇಜ್ ನೇಮ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಈ ಥರ ಬಂದಿದೆ. ಸರ್ಚ್ ಬೈ ರ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಲೇಜುಗಳು ಕಟ್ ಆಫ್ ಸಿಗುತ್ತೆ. ಬಟ್ ನಿಮಗೆ ಕ್ಲಾರಿಟಿ ಬೇಕು ಅಂತಂದರೆ ಸರ್ಚ್ ಬೈ ರ್ಯಾಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಕ್ಲಿಕ್ ಮಾಡಿದಾಗ ಫಸ್ಟ್ ರ್ಯಾಂಕನ್ನು ಎಂಟ್ರಿ ಮಾಡಿ. ಫಸ್ಟ್ ರ್ಯಾಂಕನ್ನು ಎಂಟ್ರಿ ಮಾಡಿದಾದಮೇಲೆ ನೀವು ಅಗೈನ್ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಕೋರ್ಸಿಗೆ ನೀವು ಸೆಲೆಕ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮಗೆ ಯಾವುದು ಈಗ ಇಂಟ್ರೆಸ್ಟ್ ಇರುವಂಥದ್ದು. ಇದನ್ನು ಸ್ವಲ್ಪ ನೀವು ವರ್ಕ್ ಮಾಡಬೇಕಾಗತ್ತೆ, ಶೀಟಲ್ಲಿ ಕಂಪ್ಲೀಟಾಗೆಲ್ಲ ಬರ್ಕೋಬೇಕು. ನಿಮ್ಗೆ ಯಾವ್ದ್ಯಾವುದು ರ್ಯಾಂಕ್ ವೈಸು ಯಾವ ರೀತಿಯಾಗಿ ನಿಮಗೆ ಬೇಕು ಅಂತ. ಈಗ ವೆಟರ್ನರಿ ಸೈನ್ಸ್ ತೊಗೊಳ್ತೀನಿ ಎಕ್ಸಾಂಪಲ್ಗೆ ನಾನು. ಓಕೆ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ನೀವು ಕೆಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ಜಿ ಎಮ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಜಿ ಎಮನ್ನು ಅಥವಾ ನಿಮ್ದು ಯಾವುದೇ ರಿಸರ್ವೇಷನ್ ಇದ್ದರೂ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ರೌಂಡ್ 1, ರೌಂಡ್ 2, ರೌಂಡ್ 3 ಇದೇ ಥರ ಒಂದೊಂದು ರೌಂಡ್ಗಳಿಗೂ ನೀವು ಒಂದೊಂದು ಸರಿಯಾಗಿ ನೋಡಿ ಈ ರೀತಿಯಾಗಿ ಕಟ್ ಆಫ್ ಬರುತ್ತೆ ನಿಮಗೆ. ಯಾವ್ಯಾವುದು ಲಾಸ್ಟ್ ಇಯರು ಜನರಲ್ಗೆ ಎಷ್ಟಿತ್ತು ಅಂತ ನಿಮಗೆ ಕಂಪ್ಲೀಟಾಗಿ ನೋಡಿ ಇಲ್ಲಿ ಕಟ್ ಆಫನ್ನು ನೀವು ನೋಡಬಹುದು. ಸೊ ಅದರ ಬೇಸಿಸ್ ಮೇಲೆ ನೀವೇನು ಮಾಡ್ಕೋಬೋದು, ಕಾಲೇಜುಗಳನ್ನು ನೀಟಾಗಿ ಅರೇಂಜ್ ಮಾಡ್ಕೋಬೋದು. ಫಸ್ಟ್ ಯಾವುದಿದೆ, ಬ್ಯಾಂಗ್ಳೂರ್ ಇದೆ, ಹೈಯೆಸ್ಟ್ ಇದೆ. ಅದಾದಮೇಲೆ ನಿಮ್ಗೆ ಯಾವುದಿದೆ ಹೈಯೆಸ್ಟ್, ಸೆಕೆಂಡ್ ಹೈಯೆಸ್ಟ್ ಬಂದು ಬೀದರ್ ಇದೆ. ಅದಾದಮೇಲೆ ಯಾವುದಿದೆ, ಹಾಸನ್ ಇದೆ. ಅದಾದಮೇಲೆ ನಿಮಗೆ ಇಲ್ಲಿ ಶಿವಮೊಗ್ಗ ಇದೆ. ಅದಾದ ನಂತರ ಲಾಸ್ಟು ಗದಗ್ ಇದೆ. ಆಯ್ತಲ್ವಾ. ಸೊ ಈ ರೀತಿಯಾಗಿ ನೀವು ಕಟ್ ಆಫ್ಗಳನ್ನು ನೋಡಿಕೊಂಡು ನಿಮ್ಮ ಕಾಲೇಜುಗಳನ್ನು ಆಪ್ಷನ್ ಎಂಟ್ರಿಯನ್ನು ನೀವು ಮಾಡ್ಕೋಬಹುದು. ಎಲ್ಲ ಕೋರ್ಸುಗಳಿಗೂ ಈ ಥರ ಇದೆ. ರೌಂಡ್ 1, ರೌಂಡ್ 2, ರೌಂಡ್ 3 ಎಲ್ಲ ಕೋರ್ಸುಗಳಿಗಿದೆ. ನೀವು ಅದನ್ನು ಫಸ್ಟು ಒಂದು ಶೀಟಲ್ಲಿ ಇದನ್ನು ವರ್ಕೌಟ್ ಮಾಡಬೇಕು. ಆಪ್ಷನ್ ಎಂಟ್ರಿ ಮಾಡೋದು ಅಂತಂದರೆ ಸುಮ್ಮನೆ ರ್ಯಾಂಡಮ್ ಆಗಿ ಮಾಡುವಂಥದ್ದಲ್ಲ. ಆಪ್ಷನ್ ಎಂಟ್ರಿ ಅಂತ ಮಾಡುವಂಥದ್ದು ನೀವು ಫಸ್ಟ್ ಕಂಪ್ಲೀಟಾಗಿ ಡೀಟೇಲಾಗಿ ಬರ್ಕೋಬೇಕು. ನನಗೆ ಯಾವ ಕೋರ್ಸ್ ಮೇಲೆ ಇಂಟ್ರೆಸ್ಟ್ ಇದೆ, ಯಾವ್ಯಾವೆಲ್ಲ ಕಾಲೇಜುಗಳಿದ್ದಾವೆ, ಲಾಸ್ಟ್ ಇಯರ್ ಏನು ಕಟ್ ಆಫ್ ಇದೆ, ಸೊ ಯಾವುದು ಒಳ್ಳೆ ಕಾಲೇಜು, ಮತ್ತು ನಿಮ್ಗೆ ಯಾವುದು ಇಂಟ್ರೆಸ್ಟ್ ಇದೆ ಕೋರ್ಸುಗಳ ಬಗ್ಗೆ, ಇವುಗಳನ್ನೆಲ್ಲ ನೀವು ಲಿಸ್ಟ್ ಮಾಡಿಕೊಂಡು ಅದಾದ ನಂತರ ಕಾಲೇಜುಗಳನ್ನು ಒಂದೊಂದೇ ಲಿಸ್ಟ್ ಬರಬೇಕು. ಈ ಕೋರ್ಸಲ್ಲಿ ಯಾವುದಿದೆ, ಈಗ ನಾನು ಇಂಜಿನಿಯರಿಂಗ್, ಈ ಬಿ ಎಸ್ ಸಿ ಅಗ್ರಿಕಲ್ಚರ್ ಇಲ್ಲಾಂದರೆ ನಾನು ಇಲ್ಲಾಂದರೆ ಇಂಜಿನಿಯರಿಂಗ್ ಮಾಡ್ತೀನಿ, ಇಂಜಿನಿಯರಿಂಗಲ್ಲಿ ಯಾವ ಬ್ರ್ಯಾಂಚ್ ಮಾಡಬೇಕು, ಯಾವ ಬ್ರ್ಯಾಂಚಲ್ಲಿ ಯಾವ ಕಾಲೇಜುಗಳು ನನಗೆ ಸಿಗ್ಬೋದು ಅಥವಾ ಸಿಗದೇ ಇದ್ರೂ ಯಾವ ಟಾಪ್ ಕಾಲೇಜುಗಳಿದ್ದಾವೆ, ಸಿಕ್ಕರೆ ನನಗೆ ಒಳ್ಳೆಯದು ಅನ್ನೋದನ್ನು ಲಿಸ್ಟ್ ಬರ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಿಸ್ಟನ್ನು ರೆಡಿ ಮಾಡ್ಕೋಬೋದು. ಈ ಡೇಟಾನ ಯೂಸ್ ಮಾಡಿಕೊಂಡು ನೀವು, ಈ ಡೇಟಾ ನಿಜವಾಗ್ಲೂ ತುಂಬ ಯೂಸ್ ಆಗುತ್ತೆ ನಿಮಗೆ. ಸೊ ನೋಡಿ ಕಂಪ್ಲೀಟಾಗಿ ನಿಮಗೆ ಎಲ್ಲ ಕೋರ್ಸುಗಳಿಗೂ ಇಲ್ಲಿ ಸಿಗುತ್ತೆ ಕಂಪ್ಲೀಟಾಗಿ. ರೌಂಡ್ 1 ಎಲ್ಲ ರೌಂಡ್ಗಳ ನೀವು ಚೆಕ್ ಮಾಡ್ಕೋಬೋದು. ಡೀಟೇಲ್ಸನ್ನು ಚೆಕ್ ಮಾಡಿಕೊಂಡು ನಿಮ್ಮ ಲಿಸ್ಟನ್ನು ರೆಡಿ ಮಾಡ್ಕೊಳ್ಳಿ. ಸೊ ಇದು ನಿಮಗೆ ತುಂಬ ಯೂಸ್ ಆಗುತ್ತೆ. ಸೊ ಹಾಗಾಗಿರೋದ್ರಿಂದ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಮತ್ತೆ ಇನ್ನೊಂದು ಸರಿ
ಯಾವ ರೀತಿಯಾಗಿ ಸೊ ನೀವು ಕಂಪ್ಲೀಟಾಗಿ ಆಪ್ಷನ್ ಎಂಟ್ರಿಯಲ್ಲಿ ಎಸ್ಪೆಷಲಿ ಏನೇನೆಲ್ಲ ಪ್ರೊಸೀಜರ್ ಇರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಇಷ್ಟ ಆಯಿತು ಇವತ್ತಿನ ವಿಡಿಯೋ. ಸೊ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ತುಂಬ ಯೂಸ್ ಆಗುವಂತಹ ವಿಡಿಯೋ ಇದು. ಥ್ಯಾಂಕ್ ಯು ಆಲ್.